ಮಾಡ್ತಾರೆ. ಇದನ್ನೆಲ್ಲ ನಾವು ತಿಳ್ಕೋಬೇಕು. ಬಹಳ ಜನ ಎಲ್ಲ ಹೆಣ್ಮಕ್ಳು ಇವತ್ತು ಬಹಳ ಜನ ಎಲ್ಲ ಈ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಹಿಂದುಳಿದ ನಾಯಕ ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರಿಗೆ ವೋಟ್ ಹಾಕಿದಂತಹ ಜನ ಪರಿತಪಿಸ್ತಾ ಇದ್ದಾರೆ. ಇವರು ಹಿಂದುಳಿದರ ಪರವಾಗಿ, ಬಡವರ ಪರವಾಗಿ, ರೈತರ ಪರವಾಗಿ ಇರ್ತಾರ ಅಂತೇಳಿ ನಾವೆಲ್ಲ ವೋಟ್ ಹಾಕಿದ್ದೇವೆ ಮೇಡಮ್ ಅವರೇ. ನಾವು ಹೋಗುವಾಗ ಅಲ್ಲಲ್ಲಿ ಮಾತಾಡ್ತಾ ಇರ್ತಾರೆ. ಆದ್ರೆ ಇವ್ರು ಯಾವ ಹಿಂದುಳಿದರ ಪರವಾಗಿಲ್ಲ, ಬಡವರ ಪರವಾಗಿಲ್ಲ, ಮಹಿಳೆಯರ ಪರವಾಗಿಲ್ಲ ಅಂತೇಳಿ ಇನ್ನೂ ಕೂಡ ನೀವು ಜಂಬದಿಂದ ಕೂತ್ಕೊಂಡಿದ್ದೀರಾ. ಇನ್ನು ನಮ್ಮ ಪರ ಜನ ಇದ್ದಾರೆ ಅಂತೇಳಿ ನಿಮ್ ಪರ ಜನ ಇಲ್ಲ. ನೀವು ಅರ್ಥ ಮಾಡ್ಕೋಬೇಕು. ಮಾನ್ಯ ಮುಖ್ಯಮಂತ್ರಿಗಳು ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಏನು ಖಾಲಿ ಇವತ್ತು ಮಠ ಮಂದಿರ ರೈತರ ಆಸ್ತಿ ವಕಫ್ ಬೋರ್ಡ್ ಹೆಸರಿನಲ್ಲಿ ರೈತರ ಆಸ್ತಿಗಳನ್ನ ಕಮಿಸ್ತಾ ಇದ್ದೀರಿ, ಮಠ ಮಂದಿರಗಳನ್ನ ಕಮಿಸ್ತಾ ಇದ್ದೀರಿ, ಒಳ್ಳೆ ಒಳ್ಳೆ ಮಂದಿರ ಇವತ್ತು ಹಾರುಮತ ಸಮಾಜದ ಮಂದಿರಗಳನ್ನ ಕಮಿಸ್ತಾ ಇದ್ದೀರಿ. ನೀವೆಲ್ಲವನ್ನು ಕೂಡ ಅರ್ಥ ಮಾಡ್ಕೋಬೇಕು. ಇನ್ನೂ ಕೂಡ ನಿಮ್ಮ ಈ ನೀಚತನ, ನಿಮ್ಮ ಬಂಡತನ ಬಿಡದೆ ಹೋದ್ರೆ ನಾವಿನ್ನೂ ಕೂಡ ಉಗ್ರವಾದ ಹೋರಾಟವನ್ನು ಕೈಗೊಳ್ತೀವಿ. ಇವತ್ತೆಲ್ಲ ಮಹಿಳಾ ಮೋರ್ಚಾದಿಂದ ಇವತ್ತು ಬಾಣಂತಿಯರ ಸರಣಿ ಸಾವಾಗ್ತಾ ಇದೆ. ಆ ಸರಣಿ ಸಾವನ್ನು ಖಂಡಿಸಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮಾನ್ಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಣ್ಮಕ್ಳು, ಅವಳು ಒಬ್ಬ ಹೆಣ್ಮಗಳಾಗಿ ಇವತ್ತು ಬಂದು ಅಲ್ಲಿ ಸಾಂತ್ವನ ಹೇಳೋದಾಗ್ತಿಲ್ಲ ಅಂತಂದ್ರೆ ನಾವು ತಿಳ್ಕೋಬೇಕು. ನಾವೆಲ್ಲರೂ ಕೂಡ ಒಂದೇ ಆಗ್ರಹ, ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ರಾಜೀನಾಮೆ ಕೊಡಬೇಕು. ಆ ಕುರ್ಚಿಯಿಂದ ಬಿಟ್ಟು ಕೆಳಗಿರಬೇಕು. ಅವರು ನೈತಿಕ ಹೊಣೆಯನ್ನು ಹೊತ್ಕೊಂಡು ಯಾವಾಗ ಸಾವಾಗ್ಯದಪ್ಪ ಅಂದ್ರೆ ನಾ ಕುರ್ಚಿಯಲ್ಲಿ ಕೂತ್ಕೊಳ್ಳಿ ಅರ್ಹರಲ್ಲ ಅಂತಕ್ಕಂಥದ್ದೊಂದು ನೈತಿಕ ಹೊಣೆಯನ್ನು ಹೊತ್ಕೊಂಡು ರಾಜೀನಾಮೆ ಕೊಡಬೇಕು. ಇವ್ರು ರಾಜೀನಾಮೆ ಕೊಡದೆ ಹೋದ್ರೆ ಇನ್ನೂ ಕೂಡ ನಾವು ಬೃಹತ್ ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಕೈಗೊಳ್ತೀವಿ ಅಂತ ಇದ್ರ ಮೂಲಕ ಎಚ್ಚರಪಡಿಸುತ್ತಾ ಇಲ್ಲಿ ನೆರವಿರ್ತಕ್ಕಂಥ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೂ ಎಲ್ಲರೂ ಕೂಡ ಮಹಿಳಾ ಮೋರ್ಚಾ ವತಿಯಿಂದ ಮಹಿಳೆಯರ ಹಾಕಿರುವಂತ ಮಾರಣ ಹೋಮದ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಿದ್ದೀವಿ. ಇವತ್ತು ನಾನು ನಿಮ್ಮೆಲ್ಲರ ಮುಂದೆ ಬಯಸುವುದು ಏನಂದ್ರೆ ಹೇಳ್ಬೇಕು ಇಚ್ಛೆ ಪಡ್ತೀನಿ. ಈಗ ಮಹಿಳೆಯರ ನಾವು ಸುಮಾರು 6 ತಿಂಗಳಿಂದ ಇದು ಮಾರಣಾಂತ ಹೋಮ ನಡೀತಿದೆ. ಮಹಿಳೆಯರದು, ಗರ್ಭಿಣಿಯರು ನೋಡ್ರಿ, ಈಗ ಮದುವೆಯಾಗಿ ಹೊಸದಾಗಿ ಬಂದ ಮಹಿಳೆಯರು 22-25 ವರ್ಷದ ಹೆಣ್ಮಕ್ಳು ಇದ್ದಾರೆ. ಆ ಹೆಣ್ಮಕ್ಳಿಗೆ ಡಾಕ್ಟರ್ಸ್ ಏನ್ ಹೇಳ್ತಿದಾರಪ್ಪ ಅಂದ್ರೆ ಇವ್ರಿಗೆ ಯಾವುದೋ ಒಂದು ಕಾಯಿಲೆ ಇದೆ, ಹಾರ್ಟ್ ವಿಕಾರ ಇದೆ, ಕಿಡ್ನಿ ಪ್ರಾಬ್ಲಮ್ಸ್ ಇದೆ. ಈ ತರ ವಯಸ್ಸಿನ ಹೆಣ್ಮಕ್ಳಿಗೆ ಇದು ಪ್ರಾಬ್ಲಮ್ಸ್ ಬರಂಗಿಲ್ಲ. ಆದ್ರೆ ಉಡಾಫೆ ವಿಚಾರವನ್ನ ಆರೋಗ್ಯ ಸಚಿವರಾಗಿರ್ಬೋದು ಮತ್ತು ಸರ್ಕಾರ ಕಡೆಯಿಂದ ಮತ್ತು ವೈದ್ಯಕೀಯ ಕಡೆಯಿಂದ ಬರ್ತಾ ಇದೆ. ಇದೆಲ್ಲವನ್ನು ನಿಂದಿರ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಿದ್ದೀವಿ. ಇನ್ನೊಂದು ಹೇಳ್ಬೇಕಂದ್ರೆ ಈ ಸಂದರ್ಭದಲ್ಲಿ ಹಸುಗೂಸುಗಳು ನೋಡಿ, ಮಕ್ಕಳು ಈಗ ಒಂದು ತಾಯಿ ತಾನು ಗರ್ಭಿಣಿ ಆಗ್ತಾ ಅಂದ್ರೆ ಅವ್ರು ಎಷ್ಟೊಂದು ಕನಸುಗಳನ್ನ ಕಂಡಿರ್ತಾಳೆ. ತನ್ನ ಹುಟ್ಟು ಮನೆ ಬಿಟ್ಟು ನಾವು ಹೆಣ್ಮಕ್ಳಂದ್ರೆ ನದಿ ಇಟ್ಟಾಗೆ ಒಂದು ಕಡೆ ಹುಟ್ಟಿ ಒಂದು ಕಡೆ ಬೆಳೆದು ಇನ್ನೊಂದು ಮನೆ ಹೋಗಿ ಬೆಳೆಸುವಂತ ದೀಪ ಮಹಾಲಕ್ಷ್ಮಿ, ಗೃಹಲಕ್ಷ್ಮಿ ಆಗಿರ್ತಾರೆ. ಆದ್ರೆ ಈ ಸರ್ಕಾರ ಗೃಹಲಕ್ಷ್ಮಿ ಮೇಲೆ ಹಣವನ್ನು ಕೊಟ್ಟು ನಮ್ಮ ಮಹಿಳೆಯರಿಗೆ ಮೋಸದಿಂದ ಅವರ ಮತವನ್ನ ತಗೊಂಡು ಇವತ್ತು ಸರ್ಕಾರ ಚಲಾಯಿಸಿದಲ್ಲಿ ಮಹಿಳೆಯರಿಗೆ ಯಾವುದೋ ಒಂದು ಸುರಕ್ಷತೆ ಇಲ್ಲ ಮತ್ತು ಆರೋಗ್ಯ ಸಂರಕ್ಷಣೆನೂ ಇಲ್ಲ. ಇದನ್ನ ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರುವಂತ ಯಾವುದೇ ಜನ್ಯ ಸುರಕ್ಷಾ ಯೋಜನೆ ಆಗಿರ್ಬೋದು ಮತ್ತು ಕುಟುಂಬ ಕಲ್ಯಾಣ ಯೋಜನೆಯಲ್ಲಿ ಏನೇನು ಬರ್ತವೆ ಅದು ಕೂಡ ಈ ರಾಜ್ಯ ಸರ್ಕಾರ ಬಾಣಂತಿಯರಿಗೆ ಅಥವಾ ಗರ್ಭಿಣಿಯರಿಗೆ ಕೊಡುವುದರಲ್ಲಿ ವಿಫಲರಾಗಿದೆ ಅಂತ ಹೇಳಿ ನಾನು ಹೇಳೋಕೆ ಇಚ್ಛಿಸ್ತೇನೆ. ಇನ್ನೊಂದು ಹೇಳ್ಬೇಕಂದ್ರೆ ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಮಹಿಳೆಯರ ದಿನನಿತ್ಯಗಳು ಒಬ್ಬೊಬ್ರು ಮರಣ ಹೊಂದಿದ್ದಾರೆ. ಆದ್ರೂ ಯಾರು ಕೂಡ ಇದ್ರ ಬಗ್ಗೆ ತೀವ್ರ ಪ್ರತಿಕ್ರಿಯೆ ಆಗಿರ್ಬೋದು. ಆದ್ರೆ ಅವರು ಮನೆಗೆ ಹೋಗಿ ಸಾಂತ್ವನ ಹೇಳುವಂತ ಕೆಲಸ ನಮ್ಮ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಮಾಡಿಲ್ಲ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು. ಅವ್ರಿಗೆ ಇಷ್ಟು ಕೂಡ ಒಂದು ಸೆನ್ಸ್ ಇಲ್ಲ. ಆ ಮನೆಗೆ ಹೋಗಿ ನಾನು ಒಂದು ಸಾಂತ್ವನ ಹೇಳಿ ಅವ್ರಿಗೆ ಸಾಂತ್ವನ ಹೇಳ್ಬೇಕಂತ ಅಷ್ಟು ಕೂಡ ಅವ್ರಿಗೆ ನೈತಿಕತೆ ಇಲ್ಲ. ಅಂದ್ರೆ ಅವರು ಈ ರಾಜ್ಯ ಕಾರ್ಬಾರ್ ಮಾಡಲಿಕ್ಕೆ ಸಕ್ಷಮ ಇಲ್ಲ ಅಂತ ಹೇಳಿ ನನ್ನ ಅನಿಸಿಕೆ. ಇಲ್ಲಿನೆಲ್ಲ ಮುಖಾಂತರ ನಾನು ಅವ್ರಿಗೆ ಒಂದು ರಾಜೀನಾಮೆ ಕೊಡಲೇಬೇಕಂತೇಳಿ ಒತ್ತಾಯಪೂರ್ವಕವಾಗಿ ಹೇಳ್ತಿದ್ದೀನಿ. ಅವರು ನೈತಿಕತೆ ಹೊಳೆ ಹೊತ್ತು ರಾಜೀನಾಮೆ ಕೊಡ್ಬೇಕಂತ ಹೇಳಿ ನಾನು ಆಗ್ರಹಿಸ್ತೀನಿ. ಮತ್ತು ಈ ಯಾವ ಗರ್ಭಿಣಿಯರು ಅಥವಾ ಬಾಣಂತಿಯರು ಅವ್ರ ಮನೆಗಳಿಗೆ ಸಾಂತ್ವನ ಹೇಳ್ಬೇಕು. ಅವ್ರ ಮನೆಗಳ ದುಃಖ ಯಾರಾದ್ರೂ ತಗೊಳ್ಳೋಕೆ ಸಾಧ್ಯ ಆಗಂಗಿಲ್ಲ. ಅದು ಒಂದು ತಾಯಿ ತನ್ನ ಮಗುವಿನ ಬಗ್ಗೆ ಎಷ್ಟೊಂದು ಕನಸು ಕಂಡಿರ್ತಾಳೆ. ಒಂದು ಮಗು ಅವ್ರ ಹೊಟ್ಟೆಯಲ್ಲಿ ಮೂಡೋ ಕೂಡಲೇ ಅವರ ನಾನು ಮಕ್ಕಳು ಹೇಳ್ತಾ ಇರ್ಬೇಕು, ಆ ಮಗನ ಮಾಡಬೇಕು, ಅವನು ದೊಡ್ಡವ್ರು ಮಾಡ್ಬೇಕಂತ ಎಷ್ಟೊಂದು 100 ಕನಸುಗಳನ್ನ ಒಂದು ಮಹಿಳೆ ಕಂಡಿರ್ತಾಳೆ. ಆದ್ರೆ ಆ ಕನಸುಗಳೆಲ್ಲ ಮುಚ್ಚಿನವ್ರು ಮಾಡಿ ಇವತ್ತು ಸರ್ಕಾರ ಅವರ ಮಾರಣ ಹೋಮ ನಡೆಸ್ತಿದೆ. ಅದಕ್ಕಾಗಿ ನಾವು ಈ ಮೂಲಕ ಒತ್ತಾಯ ಮಾಡೋದು ಏನಂದ್ರೆ ಆ ಮಹಿಳೆಯರಿಗೆ ಸುಮಾರು ಒಂದು 25 ಲಕ್ಷ ಪರಿಹಾರ ಧನವನ್ನು ಕೊಡಬೇಕು ಮತ್ತು ಆ ತಪ್ಪಿಯಾದ ಮಕ್ಕಳನ್ನ ತಾಯಿ ಪ್ರೀತಿ ಯಾರು ಕೂಡ ಸಾಧ್ಯ ಇಲ್ಲ. ಈ ಜನ್ಮದಲ್ಲಿ ನೋಡ್ರಿ ತಾಯಿ ಪ್ರೀತಿ, ತಾಯಿ ಎದೆ
ತಾಯಿಯಲ್ಲಿ ತಂದೆಯಾದಂತ ಮಕ್ಕಳಿಗೆ ಅವರು ಸುರಕ್ಷಿತ ದಿನೇಶ್ ಗುಂಡೂರಾವ್ ಅವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಹಸುಗೂಸುಗಳ ಮಾರಣ ಹೋಮ ನಡೆಸುತ್ತಿರುವ ಸರ್ಕಾರಕ್ಕೆ, ದಿನೇಶ್ ಗುಂಡೂರಾವ್ ಅವರಿಗೆ, ಧಿಕ್ಕಾರ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಧಿಕ್ಕಾರ, ಧಿಕ್ಕಾರ. ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಕೊಡಲೇಬೇಕು. ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತ ದಿನೇಶ್ ಗುಂಡೂರಾವ್ ಅವರಿಗೆ, ಹಸುಗೂಸುಗಳನ್ನು ಕೊಲೆಗೈಯುವಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾಡುತ್ತಿರುವಂತ ಸಿದ್ದರಾಮಯ್ಯನವರಿಗೆ, ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತ ಈ ಕಾಂಗ್ರೆಸ್ ಸರ್ಕಾರದಿಂದ ನಮಗೆ ಎಲ್ಲ ಜನರಿಗೆ ಮೋಸ ಆಗ್ತಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಹೆಣ್ಮಕ್ಳಿಂದ बोलो भारत माता की, भ्रष्ट कांग्रेस सरकार के, कोलगड़ कांग्रेस सरकार